ತುಂಬ ದಿನಗಳ ನಂತರ ಯುದ್ಧವನ್ನು ಹೊರತುಪಡಿಸಿಯೂ ಬೇರೆದೊಂದು ಸುದ್ದಿಯನ್ನು ಇವತ್ತು ಹೇಳ್ತಾ ಇದ್ದೀವಿ. ಸಂಸತ್ ಅಧಿವೇಶನ ನಡೀತಾ ಇದೆ. ರಾಜ್ಯಸಭೆಯಲ್ಲಿ ಕೆಲವು ಸದಸ್ಯರ ಅವಧಿ ಮುಗಿತಾ ಇತ್ತು, ನಮ್ಮ ದೇವೇಗೌಡರದ್ದು ಸೇರಿದಂತೆ. ಅವರುಗಳಿಗೆ ಒಂದು ಬೀಳ್ಕೊಡುಗೆ ಭಾಷಣ ನರೇಂದ್ರ ಮೋದಿಯವರು ಮಾಡಿದ್ರು. ಸಂಪ್ರದಾಯದಂತೆ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. ಕೆಲವೊಂದು ಸಲ ಅವರಿಗೆ ಸೆನ್ಸ್ ಆಫ್ ಕಾಮಿಡಿ ಬಹಳ ಉಕ್ಕಿ ಬಂದ್ಬಿಡುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಇವತ್ತು ಹಾಗೆ ಮಾತಾಡಿದ್ದಾರೆ. ದೇವೇಗೌಡರು ನಮ್ಮ ಜೊತೆಗಿದ್ದರು, ನಮ್ಮ ಜೊತೆಗೆ ಲವ್ ಮಾಡಿ ಮೋದಿನ ಮದುವೆ ಆಗ್ಬಿಟ್ರು ಅಂತ. ಹಾಗೆ ಯಾಕೆ ಮಾಡಿದ್ರೋ ಗೊತ್ತೇ ಆಗಲಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದು ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. देखिए, ये जाने वाले सभी माननीय सांसदों का बहुत ही उत्तम योगदान है, इसलिए लेकिन मैं जरूर कहूंगा, आदरणीय देवेगौड़ा जी, आदरणीय खड़गे जी, आदरणीय शरद पवार जी, ये ऐसे वरिष्ठ लोग हैं जिनके जीवन का आधे से अधिक उम्र संसदीय कार्य प्रणाली में गई है और इतने लंबे अनुभव के बाद भी सभी नए सांसदों ने सीखना चाहिए वैसे समर्पित भाव से सदन में आना, जो भी हमसे उनसे बन सकता है उतना योगदान करना, यानी समाज में से जो जिम्मेवारी मिली है उसके प्रति पूरी तरह समर्पित रहना, ये इन सब वरिष्ठ लोगों से हम जैसे सबको सीखने जैसा है और मैं उनके योगदान की भूरी सराहना करूंगा, क्योंकि इतना लंबा कार्यकाल छोटा नहीं होता है, बहुत महत्वपूर्ण है। लेकिन एचडी देवेगौड़ा जी नहीं है, वो तो वहां उपस्थित थे लेकिन यहाँ नहीं है, तो एचडी देवेगौड़ा जी का उल्लेख करना चाहूंगा। वे प्रधानमंत्री और कई पदों पर रहे। मैं देवेगौड़ा को बहुत दिन से 54 साल से जानता हूं, उनके साथ ही मैं काम किया, लेकिन क्या हुआ मुझे मालूम नहीं। वो तो प्रेम हमारे साथ किए, मोहब्बत हमारे साथ, शादी मोदी साहब के साथ, ये रिसेंटली हुआ। प्रेम हमारे साथ, मोहब्बत हमारे साथ, लेकिन शादी ಮೋದಿ ಕೆ ಸಾಥ್. ತಪ್ಪು ತಿಳ್ಕೊಳ್ಬೇಕಾಗಿಲ್ಲ, ಭಾಳ ಲೈಟರ್ ಸೆನ್ಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅದನ್ನು. ದೇವೇಗೌಡರು ಇಲ್ಲ, ಅಂದರೆ ಬೆಂಗಳೂರಿಗೆ ಬಂದಿದ್ದಾರೆ ಅವರು, ಯುಗಾದಿ ಆಚರಣೆಗೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಬಟ್ ಒಂದು ಡಿಟೇಲ್ ಆದಂಥ ಉತ್ತರವನ್ನು ಟೈಪ್ ಮಾಡಿ ಸೈನ್ ಹಾಕಿ ಪ್ರೆಸ್ ನೋಟ್ ರೀತಿಯಲ್ಲಿ ದೇವೇಗೌಡರು ಬಿಡುಗಡೆ ಮಾಡಿದ್ದಾರೆ. ಉದ್ದ ಇದೆ ಇದು. ಇದರ ಪಾಯಿಂಟ್ಸ್ ಏನಿದೆ ಅಂದರೆ, ನನ್ನ ಸ್ನೇಹಿತ ಖರ್ಗೆಗೆ ಮದುವೆ ಭಾಷೆಯಲ್ಲೇ ಉತ್ತರ ಕೊಡ್ತೀನಿ. ನಾನು ಕಾಂಗ್ರೆಸ್ ಜೊತೆ ಬಲವಂತದ ಮದುವೆ ಮಾಡಿಕೊಂಡಿದ್ದೆ. ದುರುದ್ದೇಶಪೂರಿತ ಸಂಬಂಧವಾದ ಕಾರಣ ಡೈವೋರ್ಸ್ ತಗೊಂಡೆ. 2018ರಲ್ಲಿ ಗುಲಾಂ ನಬಿ ಕಳಿಸಿ ಕುಮಾರಸ್ವಾಮಿಗೆ CM ಆಫರ್ ಕೊಟ್ಟರು. 2018 ನೆನಪಿರುತ್ತೆ ನಿಮಗೆಲ್ಲ. 2013ರಿಂದ 2018 ಕರ್ನಾಟಕದ ವಿಷಯ ಬರೆದಿರೋದಲ್ಲಿ ದೇವೇಗೌಡರು 2013ರಿಂದ 2018 ತನಕ ಕಾಂಗ್ರೆಸ್ ಸರ್ಕಾರ ಇತ್ತು, ಮೆಜಾರಿಟಿ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಅವಧಿಯನ್ನು ಪೂರೈಸಿದರು. ಅದಾದ ನಂತರ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬಹುಮತ ಬರಲಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ BJP ಆಯಿತು. ಆಗ ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದ JDSಗೆ ಬೆಂಬಲ ಕೊಡ್ತೀವಿ ಅಂತ ಗುಲಾಂ ನಬಿ ಆಜಾದು ದೇವೇಗೌಡರ ಮನೆಗೆ ಬಂದರು. ದೇವೇಗೌಡರ ಮನೆಗೆ ಬಂದು ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಲಿ ಅಂದರು. ಅದನ್ನು ಬರೀತಾರೆ ಅವರು. ನಾನು ಕುಮಾರಸ್ವಾಮಿಯನ್ನು CM ಮಾಡಲು ಒಪ್ಪಿರಲಿಲ್ಲ. ಕುಮಾರಸ್ವಾಮಿ ಬದಲು ಖರ್ಗೆ ಅವರನ್ನು CM ಮಾಡಲು ಹೇಳಿದ್ದೆ, ಎಲ್ಲರ ಸಮ್ಮುಖದಲ್ಲಿ ಹೇಳಿದ್ದೆ. ಸಿದ್ದರಾಮಯ್ಯ ಕೂಡ ಅಲ್ಲಿದ್ದರು. ಆದರೂ ಗುಲಾಂ ನಬಿ ಆಜಾದ್ ಕುಮಾರಸ್ವಾಮಿ ಅವರನ್ನು CM ಮಾಡಿದ್ರು. ಮದುವೆ ಬಳಿಕ 2019ರಲ್ಲಿ ಕಾಂಗ್ರೆಸ್ನವರು ನಮ್ಮನ್ನು ಕೈ ಬಿಟ್ಟರು. BJP ಪಕ್ಷಕ್ಕೆ ಎಷ್ಟು ಕಾಂಗ್ರೆಸ್ ಶಾಸಕರು ಪಕ್ಷಾಂತರಗೊಂಡರು, BJPಗೆ ಯಾರು ಶಾಸಕರನ್ನು ಕಳಿಸಿದರು ಎಂದು ತಿಳಿದಿದೆ. ಪಕ್ಷಾಂತರಕ್ಕೆ ಪ್ರಚೋದಿಸಿದವರ ವಿರುದ್ಧ ಕ್ರಮ ಕೈಗೊಂಡಿದ್ದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಉತ್ತಮ ಸ್ಥಾನದಲ್ಲಿ ಇರುತ್ತಿದ್ದರು. ನಾನು ಕಾಂಗ್ರೆಸ್ ಮೈತ್ರಿಕೂಟ ತೊರೆದಿಲ್ಲ, ಅವರೇ ಹೊರ ನಡೆದರು. ನನಗೆ ಡಿವೋರ್ಸ್ ನೀಡಿ ಸ್ಥಿರ ಮೈತ್ರಿ ಸೇರುವಂತೆ ಮಾಡಿದರು ಅಂತ ದೇವೇಗೌಡರ ಸ್ಟೇಟ್ಮೆಂಟ್ ಇದು. ಪಕ್ಷ
ಪಕ್ಷಾಂತರಕ್ಕೆ ಪ್ರಚೋದಿಸಿದವರ ವಿರುದ್ಧ ಕ್ರಮ ಕೈಗೊಂಡಿದ್ದರೆ ದೇವೇಗೌಡರು ಬರೀತಾರೆ ಅದರಲ್ಲಿ. ಯಾರು? ಸಿದ್ದರಾಮಯ್ಯನವ್ರ ಬಗ್ಗೆ ಬರೆದಿದ್ದು ದೇವೇಗೌಡರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.